ನಮಸ್ಕಾರ. NN ಲೈಫ್ ಲಾಗ್ಗೆ ನಿಮ್ಮ ನಿರ್ಮಲ್ ಮಾಡುವ ಸ್ವಾಗತ ಸುಸ್ವಾಗತ. ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗಾಯ್ಸ್. ನಿನ್ನೆ ಬಂದು 33 ಅವರ್ಸ್ ಇದೆ ಜರ್ನಿ. ನಿನ್ನೆ ಬಂದು ಬಸ್ ಹತ್ತಿದ್ದೀವಿ. ನೋಡ್ರಿ ಇದೇ ನಮ್ಮ ಬಸ್ಸು. ನಿನ್ನೆ ನೈಟು ಬಾ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ ರೋಡು. ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದಾರೆ, ನೋಡ್ಬೋದು. ಇದೇ ಹೋಟೆಲು. ಈ ಹೋಟೆಲಲ್ಲಿ MR ರೆಡ್ಡಿ ಫ್ಯಾಮಿಲಿ ಡಾಬಾ ಅಂತ ಇಲ್ಲಿ ಮುಂದೆ ಇದೆ ನೋಡಿ, ಅಲ್ಲೇ ಹೋಟ್ಲಿಗೆ ನಿಲ್ಲಿಸಿದ್ದಾರೆ. ನಾವಿವಾಗ ಇನ್ನು 12 ಅವರ್ಸ್ ಜರ್ನಿ ಆಗಿದೆ ಗಾಯ್ಸ್. 33 ಅವರ್ಸಲ್ಲಿ 12 ಅವರ್ಸ್ ಆಗಿದೆ. ಇನ್ನು ಮೋರ್ ದೆನ್ 11-12 ಅವರ್ಸ್ ಜರ್ನಿ ಅಂತೂ ಇನ್ನೂ ಬಾಕಿ ಇದೆ. ಇನ್ನು ನೆಕ್ಸ್ಟು ಏನಿರಲ್ಲ ಗಾಯ್ಸ್, ಬರೀ ಜರ್ನಿ ಅಷ್ಟೇ. ಏನಾದರೂ ಸ್ವಲ್ಪ ನಾಯ್ಸ್ ಇದೆ ಮೈದೆ ಗಾಯ್ಸ್. ಇನ್ನು ಫುಲ್ಲು ಜರ್ನಿನೇ ಇರುತ್ತೆ ಇವತ್ತೆಲ್ಲ. ಇವತ್ತು ಬಂದು ಮಂಡೇ, ನೆನ್ನೆ ನಾವು ಬರ್ತಿರೋದು ಮಂಡೇ. ಆಮೇಲೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಅಂದರೆ ಟ್ಯೂಸ್ಡೇ ಮಾರ್ನಿಂಗ್ ನಾವು ಅಲ್ಲೋಗಿ ರೀಚ್ ಆಗುವಂಥದ್ದು. ಓಕೆ ಗಾಯ್ಸ್, ಏನಿರಲ್ಲ, ಬರೀ ಜರ್ನಿನೇ. ಕಿಲೋಮೀಟ್ರ್ ನೀವು ನೋಡೋದಾದರೆ ಈ ಟೆಂಪಲ್ಗೆ 1873 ಕಿಲೋಮೀಟರ್ಸ್ ಇದೆ. ಈ ಟೆಂಪಲ್ ಯಾವುದು ಅಂತ ನಿಮ್ಗೇನಾದರೂ ಗೊತ್ತಾದರೆ ಗೆಸ್ ಮಾಡಿ. ಓಕೆ ಗಾಯ್ಸ್, ಇನ್ನು ಜರ್ನಿ ಕಂಟಿನ್ಯೂ ಮಾಡೋಣ. ಹೋಗಿ ನಾಷ್ಟ ಮಾಡಿಕೊಂಡು ಏನಿದೆ ನಾಷ್ಟ ನೋಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತೀರಿ ಬನ್ನಿ. ಹಂಗೆ ನೈಟದು ಸ್ವಲ್ಪ ಕ್ಲಿಪ್ಸ್ ಇದೆ. ನೈಟ್ ನಾವು ಊಟ ತಿಂದಿದ್ದಾಗಲಿ ಬಸ್ ಹತ್ತಿದ್ದಾಗಲಿ ಆ ಕ್ಲಿಪ್ಸು ಹಾಕ್ತೀನಿ, ನೋಡ್ಕೊಂಬನ್ನಿ. ಇವಾಗ ಜಸ್ಟ್ ಬಸ್ ಹತ್ತಿರೋದು ಅಂದ್ಕೊಳ್ಳಿ ಗಾಯ್ಸ್. ಬಸ್ ಹತ್ತಿದ್ದೆ, ಬಸ್ಸಿಗೆ ಫ್ಯೂಲ್ ಫಿಲ್ ಮಾಡಿಸ್ಬೇಕು ಅಂತ ಫ್ಯೂಲ್ ಟ್ಯಾಂಕ್ ಬಂದಿದ್ವಿ. ಏನು ದೊಡ್ಡದಾಗಿದೆ ನೋಡಿ ಗಾಯ್ಸ್, ಇದು ಪೆಟ್ರೋಲ್ ಬಂಕು. ಇಲ್ಲೇ ಫಸ್ಟ್ ಸ್ಟಾಪ್ ಅಂದ್ಕೊಳ್ಳಿ ಗಾಯ್ಸ್. ಇದೆ ಎಷ್ಟು ಬಸ್ ಐತೆ, ಇಷ್ಟು ಬಸ್ ಅವರು ಇದೇ ಹೋಟ್ಲಲ್ಲಿ ನಿಲ್ಸವ್ರೆ. ಇಲ್ಲೊಂದು ಗಂಗೋತ್ರಿ ಹೋಟ್ಲ್ ಐತೆ, ಇಲ್ಲೊಂದು ಹೋಟ್ಲ್ ಐತೆ. ಹುಡುಗ ಹೋಗೋನೆ ಹ್ಯಾಂಡ್ ವಾಶ್ ಏನೋ ಸ್ಪೆಷಲ್ ಐಟಮ್ ಚಿಕನ್ ದಿಬ್ಬುಳ್ಗ ಮತ್ತೆ ಗಾಯ್ಸ್. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಆಚೆ ಬಂದವ್ರೆ ಫುಲ್ಲು ಜಗಳ ಆಡ್ತವ್ರು ಗಾಯ್ಸ್. ಇಲ್ಲಿ ನಾವು ಟ್ರಾವೆಲ್ ಮಾಡ್ತಿರೋ ಬಸ್ಸು ಕೆಳಗಡೆ ಎಲ್ಲ ಸೆಮಿ ಸ್ಲೀಪರ್ ಇದೆ, ಮೇಲೆ ಬಂದು ಸ್ಲೀಪರ್ ಇದೆ ಗಾಯ್ಸ್. ನನ್ನ ಫ್ರೆಂಡು ಇಲ್ಲಿ ಮೇಲೆ ಮಲ್ಕೊಂಡವನೆ. ನಮ್ಮದ್ರಲ್ಲಿ ಪೋಟ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಬನ್ನಿ ಗಾಯ್ಸ್. ಬ್ರಷ್ ತಂದಿಲ್ಲ, ಬ್ರಷ್ಷು ಸಿಕ್ಕಿಲ್ಲ. ನೋಡ್ರಿ ಹೆಂಗೈತೆ ಜಾಗ. ಬಾ ಸ್ವಾಮಿ. ವಾಶ್ರೂಮ್ಸ್ ಹತ್ರ ನಿಲ್ಲಿಸಿರೋದು. ಬ್ರೇಕ್ಫಾಸ್ಟ್ ಪೂರಿ, ವಡೆ, ಚಟ್ನಿ, ಇಡ್ಲಿ ಎಲ್ಲ ಇದೆ. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು 150 ಕಿಲೋಮೀಟರ್ಸ್ ಟ್ರಾವೆಲ್ ಆಯಿತು. 150 ಕಿಲೋಮೀಟರ್ಸ್ ಟ್ರಾವೆಲ್ ಆದಮೇಲೆ ಬಸ್ಸಲ್ಲಿ ಸ್ಟಾಪ್ ಮಾಡಿದ್ದಾರೆ. ಏನಕ್ಕಂದರೆ ಅಲ್ಲಿ ವಾಶ್ರೂಮ್ ಯೂಸ್ ಮಾಡಬೇಕು ಅಂದರು ನಮ್ಮ ಬಸ್ಸಲ್ಲಿ ಸ್ವಲ್ಪ ಜನ. ಅದಕ್ಕೋಸ್ಕರ ವಾಶ್ರೂಮ್ಗೆ ಸ್ಟಾಪ್ ಮಾಡಿದ್ದಾರೆ. ಹೋಗಿ ವಾಶ್ರೂಮ್ ಯೂಸ್ ಮಾಡಿಕೊಂಡು ಹೋಗೋದೆ. ಅಪ್ಪ, ಈ ಬಸ್ಸು ಟ್ರಾವೆಲ್ಲು ಜೀವನದಲ್ಲಿ ಬೇಜಾನ್ ಕಷ್ಟ ಆಯ್ತು ಅಂದ್ಕೊಳ್ಳಿ ಗೈಸ್. ಯಪ್ಪ, ಇಷ್ಟಿಷ್ಟು ಅವರ್ ಬಸ್ಸು, ಆ ಬಸ್ಸು ಡ್ರೈವರ್ಗಳು ಅದು ಹೆಂಗೆ ಓಡಿಸ್ತಾರೋ ಏನೋ ಗೊತ್ತಿಲ್ಲ, ಆದರೆ ಭಾರಿ ಕಷ್ಟ ಐತೆ ಗುರು ಬಸ್ ಟ್ರಾವೆಲ್ಲು. 33 ಅವರ್ಸು ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಹೋಗ್ತಿರೋ 33 ಅವರ್ಸು ಬಸ್ಸಲ್ಲಿ ನಾನು. ಯಪ್ಪ ಸ್ವಾಮಿ. ಓಕೆ ಗೈಸ್, ಆಮೇಲೆ ಬಸ್ಸಲ್ಲಿ ಸಿಗ್ತೀನಿ ಬನ್ನಿ ಗೈಸ್. ಇದೇ ಬಸ್ಸಲ್ಲಿ ಹೋಗ್ತಾ ಇರೋದು ನಾವು. ಇಬ್ಬರು ಡ್ರೈವರು, ಒಬ್ಬರು ಕ್ಲೀನರು. ಬಸ್ ನೋಡಿ ಅಂತ ಸಕ್ಕದಾಗಿಕ್ಕವ್ರೆ. ದೇವರೆಲ್ಲ ಇಟ್ಟಿದ್ದಾರೆ, ದೇವರೆಲ್ಲ ಇಟ್ಟಿದ್ದಾರೆ. ಮತ್ತು ರೋಡ್ ನೋಡಿ ಹಿಂಗೈತೆ ಹೋಗ್ತಾ ಇರೋದು. ಇವ್ರಿಗೂ ಮಲ್ಕೊಳಕ್ಕೂ ಸೀಟ್ ಕೂಡ ಐತೆ. ಇಲ್ಲಿ ಮೇಲೆ ಒಬ್ರು ಮಲ್ಕೊಬೋದು, ಕುತ್ಕೊಬೋದು. ಇಲ್ಲೊಂದು ಸೀಟು, ಮತ್ತೆ ಇದು. ಗೈಸ್, ಸೆಕೆಂಡು ಫುಡ್ ಸ್ಟಾಪ್ ಹತ್ರ ನಿಲ್ಸಿದ್ದೀರಿ. ಇಲ್ಲೊಂದು ಕ್ರೇಜಿ ಕಾರ್ ಐತೆ. ಇದೇನು ಕಾರೋ ಏನೋ ಗೊತ್ತಿಲ್ಲ, ಹೊಸ್ಕಾದಾಗೈತೆ ನೋಡ್ರಿ. ಯಪ್ಪ ಸ್ವಾಮಿ, ಏನೋ ಟಂಕರು ಬಂಕರು ಏನಂತ ಗೊತ್ತಿಲ್ಲ. ಇದು ಒಟ್ನಲ್ಲಿ ಸಕ್ಕದಾಗೈತೆ ಗಾಯ್ಸ್. ಯಪ್ಪ, ಏನು ಗುರು ಇದು. ಆಮೇಲೆ ನಮ್ಮ ಬಸ್ಸದು ಫ್ಯೂಲಿಂಗ್ ನಡೀತಾ ಇದೆ. ಇನ್ನೊಂದೈತೆ. ಯಪ್ಪ, ಏನಿದು ಇಷ್ಟು ದೊಡ್ಡದೈತೆ.
ಇದ್ರ ಟೈರ್ ನೋಡ್ರಿ ಗಾಯ್ಸ್, ಇದು 22.5 ಅಂತೆ. ಹಬ್ಬ ಓಹೋ, ಎರಡು ಏನು ಕಾರು, ಟಂಕರು, ಬಂಕರು ಏನೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಷ್ಟೈತೆ. ಒಟ್ಟಿನಲ್ಲಿ ಸಕ್ಕತ್ತಾಗಿದೆ. ನಮ್ಮ ಬಸ್ಸು ಫ್ಯೂಲ್ ಆಗ್ತಾಯಿದೆ ನೋಡ್ರಿ. ಇದೆ ನಮ್ಮ ಬಸ್ಸು ಫ್ಯೂಲಿಂಗ್ ನಡೀತಾ ಇದೆ. ಆಹಾ ಸಾರ್, ಏನು ಸಾರ್ ಈ ಥರ ಇದ್ದೀರಾ ನೀವು? ಲಾಲು ಬೇಕು. ಏಯ್ ವಿಷ್ಣು, ಕಾರು ಯಪ್ಪ, ಮೇಡ್ ಇನ್ ಇಂಡಿಯಾ. ನೋಡಿ ಗೈಸ್, ನಮ್ಮ ಬಸ್ಗೆ ಡೀಸೆಲ್ ಹಾಕ್ಸ್ತಾ ಇದ್ದೀರಿ ಇವಾಗ. ನಮ್ಮ ಭಯ್ಯ ಹಾಕ್ಸ್ತವ್ರೆ. कितना लीटर पड़ता भैया इसमें? भैया कितना लीटर पड़ता इसमें? बस के 400 लीटर पड़ता डीಸೆಲ್. 400 ಅಂದರೆ ಎಷ್ಟು? 400 ಲೀಟರ್ಸ್ ಡೀಸೆಲ್ ಹಿಡಿಯುತ್ತಂತೆ ಗೈಸ್ ನಮ್ಮ ಬಸ್ಗೆ. ಇವಾಗ ಹಾಕ್ಸ್ತಾವ್ರೆ, ಹಾಕ್ಸ್ಕೊಂಡು ಹೋಗೋದೆ. ಪ್ರೈಸ್ ಬಂದು 100 ರೂಪೀಸ್ಗೆ 20 ಪೈಸಾ ಕಮ್ಮಿ ಐತೆ ಅಷ್ಟೇ, 99.80. ಆಲ್ರೆಡಿ 50 ಲೀಟರ್ಸ್ ಹಿಡ್ದೈತೆ. ನಾ ಎಷ್ಟು ಕಮ್ಮಿ ಆಯಿತೋ ಒಂದು 300 ಲೀಟರ್ಸ್ ಗಂಟ ಹಿಡಿಬೋದೇನೋ. ಬಸ್ಸು ಆಟೋಮೆಟಿಕ್, ಇದು ಬರೀ ಬ್ರೇಕು ಆಮೇಲೆ ಎಕ್ಸ್ಲೇಟ್ರು ಎರಡೇ ಇರೋದು ಅಷ್ಟೇ. 37 ಲೀಟರ್ಸ್ ರನ್ನಿಂಗ್. 176 ಲೀಟರ್ಸ್ ಹಿಡ್ದೈತೆ ಗೈಸ್ ಈ ಬಸ್ಸು. ಯಪ್ಪ ಸ್ವಾಮಿ, 17,632 ರೂಪಾಯಿ ಗೈಸ್. ಒಟ್ಟಿನಲ್ಲಿ ಆ ಕಾರ್ ಮಾತ್ರ ಸಕ್ಕದಾಗಿತ್ತು ಗೈಸ್. ಕಾರ್ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಯಪ್ಪ ನಾನೇ ಶಾಕ್ ಆಗೋದೆ ನೋಡಿ. ಅದೇನಂತ ಗೊತ್ತಿಲ್ಲ, ಚಾರ್ಜ್ ಜಿಪಿಡಿಗೆ ಹಾಕಿ ಹುಡ್ಬೇಕಲ್ಲ ಏನನ್ಬಿಟ್ಟು. ಓಕೆ ಗೈಸ್, ನೆಕ್ಸ್ಟು ಊಟಕ್ಕೆ ನಿಲ್ಲಿಸ್ತಾರೆ. ಊಟ ಹತ್ರ ಸಿಗ್ತೀನಿ ಬನ್ನಿ. ಊಟ ತಿನ್ನಕ್ಕೆ ನಿಲ್ಸಿರೋದು ಈ ಹೋಟ್ಲಲ್ಲಿ ಗೈಸ್. ಇವರು ನೋಡ್ರಿ, ಇದೇ ಬಸ್ಸಿಂದ ಈ ಹೋಟ್ಲಲ್ಲಿ ನಿಲ್ಸೋರೆ. ಓಹೋ ಬೆಂಕಿ ಅಲ್ಲಿ. ಫೈನಲಿ ಇಲ್ಲೇ ಮುಂದೆ ನಿಲ್ಸಿದ್ರು ಗುರು. ಎಲ್ಲಿ ತೋರಿಸಿದ್ನಲ್ಲ ಅವಾಗೆ ರೆಸ್ಟೋರೆಂಟು, ಆ ರೆಸ್ಟೋರೆಂಟಲ್ಲಿ ಊಟ ಎಲ್ಲ ಮಾಡಿದ್ರಿ. ಊಟ ಟೇಸ್ಟ್ ಎಲ್ಲ ಕೇಳೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇಲ್ಲಿ ಟೇಸ್ಟ್ ಎಲ್ಲ ಸಿಕ್ಕೋದೇ ಇಲ್ಲ. ಅದೆಲ್ಲ ಔಟ್ ಆಫ್ ಸರ್ವಿಸ್ ಏರಿಯಾ ಅಂದ್ಕೊಳ್ರಿ. ಏನೋ ಲೈಟಾಗಿ ಹೊಟ್ಟೆ ತುಂಬಿಸ್ಕೊಬೇಕಂತ ಚಿಕ್ಕದಾಗಿ ಒಂದು ಥಾಲಿ ತಿಂದೆ. ಥಾಲಿಯಲ್ಲಿ 3 ರೋಟಿ, ಏನು ಸ್ವಲ್ಪ ರೈಸ್. ಆ ರೈಸು ಬೆಂದಿಲ್ಲ. ಥಾಲಿಯಲ್ಲಿ ಉಪ್ಪು ಖಾರ ಎಲ್ಲ ಇಲ್ಲ. ಅವರೆಲ್ಲ ಇವ್ರದ್ದೇ ಟೇಸ್ಟ್ ಬೇರೆ, ನಮ್ಮದೇ ಟೇಸ್ಟ್ ಬೇರೆ ಅಂದ್ಕೊಂಡು ಆಮೇಲೆ ಇವಾಗ ಸ್ವಲ್ಪ ಟೈಮ್ ಕೊಟ್ಟವ್ರೆ. ನಾವು ವಾಕಿಂಗ್ ಮಾಡಿಕೊಂಡು ಹೋಗಿ ಬಸ್ ಹತ್ತಬೇಕಂತೆ. ನಾವು ಅದಕ್ಕೆ ಇಲ್ಲಿಂದ ಬಂದು ಸ್ವಲ್ಪ ನೋಡ್ತಾ ಇದ್ದೀರಿ. ನಾನು ವೈಲೆಂಟ್ ಆದ್ರಕಲ್ಲ ರಾಮ. ನೀನು ರಾಮನೇ? ವೈಲೆಂಟ್ ಆದ ರಾವಣ ಕಲ್ಲ, ರಾವಣ. ಬಿಸಿಲು ಮಾತ್ರ ಟೆನ್ಷನು. ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ ಅಷ್ಟೇ. ಬರ್ನೌಟು ಗ್ರಿಲ್ ಚಿಕನೇ. ಓಕೆ ಗೈಸ್, ಇನ್ನು ನೆಕ್ಸ್ಟು ಸ್ಟಾಪು ನೈಟ್ ಡಿನ್ನರಲ್ಲೇ ಸ್ಟಾಪ್. ನೆಕ್ಸ್ಟ್ ಸ್ಟಾಪ್ ಮಾಡಿದಾಗ ತೋರಿಸ್ತೀನಿ ಬನ್ನಿರಿ. ಫೈನಲಿ ಇವ್ರದೇ ಗೈಸ್, ಇದೇ ಸಿಕ್ಕೋದಿಲ್ಲ ಊಟ. ಸಮೋಸ, ಬ್ರೆಡ್ಡು, ಚಟ್ನಿ. ಫೈನಲಿ ಬಂತು ಇವ್ರದ್ದು. ಲಾಸ್ಟಿಗೆ ನಮಗೂ ಇದೇ ತಿನ್ನೋದು ಗೈಸ್. ಫೈನಲಿ ಊಟ ಎಲ್ಲ ಮುಗೀತು. ತಿರ್ಗಾ ಮತ್ತೆ ಬಸ್ ಹತ್ತಿದ್ದೀನಿ ಇವಾಗ. ಇನ್ನು ಇವಾಗ ಟೈಮ್ ಬಂದು 9 o'clock. ನೆಕ್ಸ್ಟು ನಾಳೆ ಬೆಳಿಗ್ಗೆ 9 o'clock. ಒಂದು 12 hours ಮತ್ತೆ ಜರ್ನಿ ಇದೆ. ಮತ್ತೆ ಜರ್ನಿ ಮಾಡಲೇಬೇಕು. ಊಟ ಅಂತೂ ಹೇಳಲೇಬೇಡಿ ಗಾಯ್ಸ್. ಊಟ ಏನೂ ಇದ್ದಿಲ್ಲ ಅಲ್ಲಿ, ಬರೀ ಇದ್ದಿದ್ದೆ ಸಮೋಸ, ಆಮೇಲೆ ಅದೇನೋ ಬ್ರೆಡ್ಡು, ಅದು ಈಸ್ಕೊಂಡು ತಿಂದೆ. ಫುಲ್ಲು ಕೋಲ್ಡ್, ಒಳ್ಳೆ ಫ್ರೀಸರಲ್ಲಿ ತೆಗ್ದಂಗೆ ಐತೆ ಅದು. ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಆಗೈತೆ ನೋಡ್ರಿ. ಜರ್ನಿ ಹೋಗ್ತಾ ಆಚೆ ಏನು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಓಕೆ ಗೈಸ್, ಇವಾಗ ನಾವು 33 hours ಟ್ರಾವೆಲ್ ಮಾಡ್ತಾ ಇರೋದು. ಮತ್ತು ಕಿಲೋಮೀಟರ್ಸ್ ಬಂದು 1800 ಚೇಂಜ್ ಇದೆ. ಎಲ್ಲಿಗೆ ಅಂತ ನಿಮ್ಗೇನಾದರೂ ಒಟ್ಟಿನಲ್ಲಿ ನಾರ್ತು ಅಂಥದ್ದೊಂದು ಇಂಟು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ನಾರ್ತ್ಗೆ ಹೋಗ್ತಾ ಇರೋದು. ಎಲ್ಲಿಗೆ ಅಂತ ನಿಮ್ಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಈ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ನಾಳೆ ಆದರೆ ನಾಳೆ ತೆಗ್ದಿರೋ ಫೋಟೋಜಸ್ ಎಲ್ಲ ಕಲೆಕ್ಟ್ ಮಾಡಿ ನಾಳೆನೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ನಾಳಿದ್ದಂತೂ 100% ಅಪ್ಲೋಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ನಾವು ಹೋಗಿ ಆ ದೇವಸ್ಥಾನ ಅನ್ನೋದು ರೀಚ್ ಆಗ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆನೇ ನಾವು ರೀಚ್ ಆಗ್ತಾ ಇರೋದು. ಅದು
ಬಂದು ಟೆಂಪಲ್ ಅಂತ ನಾನೇ ನಿಮ್ಗೆ ಹೇಳಿದ್ದೀನಿ. ಮತ್ತು ನಾರ್ತ್ ಸೈಡ್ ಹೋಗ್ತಾ ಇರೋದು. ಏನಾದರೂ ಯಾವ ಟೆಂಪಲ್ಲು ಏನು ಅನ್ನೋದು ನಿಮ್ಗೆ ಏನಾದರೂ ಗೆಸ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಗೈಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗುತ್ತೆ. ಜಾಸ್ತಿ ಏನು ತೋರಿಸೋದಿದ್ದಿಲ್ಲ, ಬರೀ ಟ್ರಾವೆಲಿಂಗ್ ಆಗಿರೋದ್ರಿಂದ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಅಂದರೆ ಸ್ಟಾರ್ಟಿಂಗ್ ಡೇ ಬ್ಲಾಗ್ ಥರ ಮಾಡೋಣ ಅಂತ ಮಾಡಿರೋದು ಇದು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ ಜಾಗ ನಿಮ್ಗೆ ಏನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ ಗೈಸ್, ಇನ್ನೊಂದು ವಿಡಿಯೋಲ್ಲಿ ಸಿಗ್ತೀನಿ. ಇನ್ನೊಂದು ಕ್ರೇಜಿ ವಿಡಿಯೋ ಬರೋದಿದೆ. ಈ ದೇವಸ್ಥಾನದ್ದು ಎಲ್ಲ ಒಳ್ಳೆ ಕ್ರೇಜಿ ವೀಡಿಯೋಸ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ನಂದು ಅಕೌಂಟ್ ಇದೆ, ಒಂದು ಮೇಲೆ ಹಾಕಿರ್ತೀನಿ ನೋಡಿ ಪೇಜ್ದು. ಇನ್ಸ್ಟಾಗ್ರಾಮ್ ಪೇಜು ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ರೀಲ್ಸ್ ಬರುತ್ತೆ, ಇದರಲ್ಲೂ ವೀಡಿಯೋಸ್ ಬರುತ್ತೆ. ದಯವಿಟ್ಟು ಇದನ್ನು ಯಾಕಂದರೆ ನನ್ನ ಚಾನಲಲ್ಲಿ ನಾನು ಮಾಡ್ತಾರೋ ಫಸ್ಟು ಬ್ಲಾಗ್ ಇದು. ಅಂದರೆ ಫಸ್ಟ್ ಟ್ರಾವೆಲ್ ಬ್ಲಾಗ್ ಇದೆ. ಫಸ್ಟ್ ಟ್ರಾವೆಲ್ ಬ್ಲಾಗು ನನ್ನ ಲೈಫಲ್ಲೇ ನಾನು ಇಷ್ಟು ದೂರ ಟ್ರಾವೆಲ್ ಮಾಡ್ತಿರೋದು ಇದೆ ಇವತ್ತೇ. ಅದಕ್ಕೋಸ್ಕರ ತುಂಬ ಎಕ್ಸೈಟೆಡ್ ಆಗಿ ಫೀಲ್ ಆಗ್ತಾಯಿದ್ದೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್, ಸ್ಟೇ ಹ್ಯಾಪಿ, ಸ್ಟೇ ಹೆಲ್ತಿ.